ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ. ಉತ್ತರಕಾಂಡ. ರಾಘವನು, ಲಕ್ಷ್ಮಣ, ಇನ್ನೊಂದು ಕಥೆಯನ್ನು ಹೇಳುತ್ತೇನೆ ಕೇಳು. ಇಕ್ಷ್ವಾಕು ಪುತ್ರರಲ್ಲಿ 12ನೇಯವನಾದ ನಿಮಿ ಎಂಬ ರಾಜನಿದ್ದನು. ಅವನು ತಂದೆಯ ಅಪ್ಪಣೆ ಪಡೆದು ದೀರ್ಘಸತ್ರವೆಂಬ ಯಾಗ ಮಾಡುವುದಕ್ಕಾಗಿ ವಸಿಷ್ಠ, ಅತ್ರಿ, ಅಂಗಿರಸ್ ಮತ್ತು ಭೃಗು ಮುನಿಗಳಿಗೆ ಆಮಂತ್ರಣವನ್ನು ಇತ್ತನು. ವಸಿಷ್ಠರು, ಇಂದ್ರನು ಒಂದು ಯಾಗಕ್ಕಾಗಿ ನನಗೆ ಮೊದಲೇ ವರ್ಣವನ್ನಿತ್ತಿದ್ದಾನೆ, ಅದನ್ನು ನಾನು ಮುಗಿಸಿ ಬರುವವರೆಗೆ ನಿರೀಕ್ಷಿಸುತ್ತಿರು ಎಂದು ಹೇಳಿ ಹೊರಟು ಹೋದನು. ನಿಮಿಯು ಯಾಗದಲ್ಲಿ ಅವರು ಮಾಡಬೇಕಾಗಿದ್ದ ಹೋತೃ ಕಾರ್ಯವನ್ನು ಗೌತಮ ಮಹರ್ಷಿಗಳು ನಿರ್ವಹಿಸಿದರು. ಇಂದ್ರಯಜ್ಞವನ್ನು ಮುಗಿಸಿ ಬಂದ ವಸಿಷ್ಠರಿಗೆ ಗೌತಮರು ತನ್ನ ಸ್ಥಾನದಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಾರೆಂದು ತಿಳಿಯಿತು. ಅವರು ಕೋಪದಿಂದ ನಿಮಿಯನ್ನು ಕಾಯ್ದು ಕುಳಿತರು. ಆ ಸಮಯದಲ್ಲಿ ನಿಮಿಯು ನಿದ್ರಿಸುತ್ತಿದ್ದನು. ಹಾಗಾಗಿ ಅವರ ಕೋಪ ಇನ್ನೂ ಉಗ್ರವಾಗಿ, ನಿನ್ನ ದೇಹವು ಚೈತನ್ಯರಹಿತವಾಗಲಿ ಎಂದು ಶಪಿಸಿದರು. ಅಷ್ಟರಲ್ಲಿ ಎಚ್ಚೆತ್ತ ರಾಜನು, ತಿಳಿಯದೆ ಮಲಗಿದ್ದ ನನ್ನನ್ನು ಶಪಿಸಿದೆಯಲ್ಲವೇ, ನಿನ್ನ ದೇಹವೂ ಚೈತನ್ಯರಹಿತವಾಗಲಿ ಎಂದು ಅವರನ್ನು ಶಪಿಸಿದನು. ಸಮಾನ ಮಹಿಮಾನ್ವಿತರಾದ್ದರಿಂದ ಪರಸ್ಪರರ ಶಾಪದಿಂದ ಇಬ್ಬರೂ ಮೃತರಾದರು. ವಾಯುವಿನಂತೆ ಅದೃಶ್ಯರಾಗಿದ್ದ ವಸಿಷ್ಠರು ಇನ್ನೊಂದು ಶರೀರವನ್ನು ಪಡೆಯುವುದಕ್ಕಾಗಿ ತಮ್ಮ ತಂದೆಯಾದ ಬ್ರಹ್ಮನ ಬಳಿಗೆ ಹೋದರು. ಬ್ರಹ್ಮನು ಅವರಿಗೆ ಮಿತ್ರಾವರುಣರಿಂದ ಉತ್ಕೃಷ್ಟವಾದ ರೇತಸ್ಸನ್ನು ಪ್ರವೇಶಿಸುವಂತೆ ಸಲಹೆ ಮಾಡಿದರು. ಅಂತೆಯೇ ವಸಿಷ್ಠರು ವರುಣಲೋಕಕ್ಕೆ ಹೋದರು. ಆಗ ಮಿತ್ರನು ವರುಣಾಧಿಕಾರವನ್ನು ನಡೆಸುತ್ತಿದ್ದನು. ಅಪ್ಸರೆ ಊರ್ವಶಿಯನ್ನು ಅವನು ಆಹ್ವಾನಿಸಿದ್ದನು. ಊರ್ವಶಿಯು ಕಾಲಾವಕಾಶವನ್ನು ಕೇಳಿ ವಿಹಾರಕ್ಕೆಂದು ತೆರಳಿದಳು. ಮಿತ್ರನು ಆ ಸಮಯದಲ್ಲಿ ಸ್ಖಲಿತವಾದ ರೇತಸ್ಸನ್ನು ಒಂದು ಕುಂಭದಲ್ಲಿಟ್ಟನು. ಊರ್ವಶಿಯು ಸಮುದ್ರದ ಬಳಿ ಬರಲು ಅವಳನ್ನು ನೋಡಿ ಅಲ್ಲಿ ವಿಹರಿಸುತ್ತಿದ್ದ ವರುಣನಿಗೆ ಆಸೆಯಾಯಿತು. ಇವನ ಆಸೆಯನ್ನು ತಿಳಿದ ಊರ್ವಶಿಯು, ಮಿತ್ರನು ನನ್ನನ್ನು ಆಗಲೇ ವರಿಸಿದ್ದಾನೆಯಾದ್ದರಿಂದ ಈ ದೇಹವು ಅವನಿಗೆ ಮೀಸಲು, ನನ್ನ ಪ್ರೇಮವು ನಿನ್ನ ಮೇಲೆಯೇ ಇದೆ ಎಂದಳು. ಆಗ ವರುಣನು ಅಗ್ನಿಜ್ವಾಲೆಯಂತಿದ್ದ ತನ್ನ ರೇತಸ್ಸನ್ನು ದೇವನಿರ್ಮಿತವಾದ ಅದೇ ಕುಂಭದಲ್ಲಿ ವಿಸರ್ಜಿಸಿದನು. ಊರ್ವಶಿಯು ಅನಂತರ ಮಿತ್ರನಲ್ಲಿಗೆ ತೆರಳಿದಳು. ಮಿತ್ರನು ಈ ವಿಷಯವನ್ನರಿತು ರೋಷದಿಂದ ಅವಳನ್ನು, ನೀನು ಮನುಷ್ಯ ಲೋಕಕ್ಕೆ ಹೋಗಿ ಕಾಶಿರಾಜನಾದ ಪುರೂರವನನ್ನು ವರಿಸು ಹೋಗು ಎಂದು ಶಪಿಸಿದನು. ಅದರಂತೆ ಅವಳು ಪುರೂರವನ ಬಳಿಗೆ ಹೋಗಲು ಆತನಿಂದ ಅವಳಿಗೆ ಆಯುವೆಂಬ ಪುತ್ರನು ಜನಿಸಿದನು. ಆಯುವಿಗೆ ನಹುಷನೆಂಬ ಮಗನಾದನು. ದೇವೇಂದ್ರನು ವೃತ್ರನನ್ನು ಕೊಂದು ಬ್ರಹ್ಮಹತ್ಯಾ ದೋಷಕ್ಕೆ ಹೆದರಿ ಅಡಗಿದ್ದಾಗ ನಹುಷನು ಇಂದ್ರಾಧಿಕಾರವನ್ನು ನಡೆಸಿದನು. ಮಿತ್ರ ಮತ್ತು ವರ್ಣರ ರೇತಸ್ಸಿನಿಂದ ಕೂಡಿದ ಕುಂಭದಿಂದ ಅಗಸ್ತ್ಯರು, ವಸಿಷ್ಠರು ಜನಿಸಿದರು. ಮೊದಲು ಹುಟ್ಟಿದ ಅಗಸ್ತ್ಯರು ಮಿತ್ರನಿಗೆ, ನಾನು ನಿನ್ನೊಬ್ಬನ ರೇತಸ್ಸಿಗೆ ಹುಟ್ಟಿದವನಲ್ಲ ಎಂದು ಹೇಳಿ ಹೊರಟು ಹೋದರು. ಅನಂತರ ಆವಿರ್ಭವಿಸಿದ ವಸಿಷ್ಠರನ್ನು ಇಕ್ಷ್ವಾಕು ಮಹಾರಾಜನು ಕುಲಪುರೋಹಿತರಾಗಿ ವರಿಸಿದನು. ಈಗ ನಿಮಿಯ ವೃತ್ತಾಂತವನ್ನು ಕೇಳು. ರಾಜನು ದೇಹರಹಿತನಾದದ್ದನ್ನು ಕಂಡು ಋಷಿಗಳೆಲ್ಲರೂ ಸೇರಿ ಯಾಗವನ್ನು ಮುಂದುವರಿಸಿದರು. ರಾಜನ ಶರೀರವನ್ನು ರಕ್ಷಿಸಿಟ್ಟರು. ಯಜ್ಞ ಮುಗಿದ ಮೇಲೆ ಭೃಗುವು ನಿಮಿರಾಜನ ಆತ್ಮವನ್ನು ಶರೀರದಲ್ಲಿ ಬಂದು ಸೇರುವಂತೆ ಕರೆದರು. ದೇವತೆಗಳೂ ಸಹ, ರಾಜರ್ಷಿ, ವರವನ್ನು ಕೇಳಿಕೋ, ನಿನ್ನ ಜೀವವನ್ನು ಎಲ್ಲಿ ಸೇರಿಸೋಣ ಹೇಳು ಎನ್ನಲು ನಿಮಿಯು, ಸಕಲ ಪ್ರಾಣಿಗಳ ನೇತ್ರಗಳಲ್ಲಿ ನೆಲೆಸಬೇಕೆಂದು ನನ್ನ ಬಯಕೆ ಎಂದನು. ತಥಾಸ್ತು ಎಂದ ದೇವತೆಗಳು, ನೀನು ವಾಯುರೂಪದಲ್ಲಿ ಸಂಚರಿಸುವಾಗ ನಿನ್ನ ನಿಮಿತ್ತವಾಗಿ ಪ್ರಾಣಿಗಳು ಪದೇ ಪದೇ ರೆಪ್ಪೆಗಳನ್ನು ಮುಚ್ಚುವುವು ಎಂದು ಹೇಳಿ ಹೊರಟು ಹೋದರು. ಆಮೇಲೆ ಋಷಿಗಳು ನಿಮಿಯ ದೇಹವನ್ನು ಯಜ್ಞಭೂಮಿಯಲ್ಲಿಟ್ಟು
ಅದರಲ್ಲಿ ಅರಣಿಯನ್ನು ಪುತ್ರೋತ್ಪತ್ತಿಯಾಗಲೆಂದು ಮಂತ್ರಪೂರ್ವಕವಾಗಿ ಮಂಥನ ಮಾಡಿದರು. ಆಗ ನಿಮಿಯ ದೇಹದಿಂದ ಮಹಾತಪಸ್ವಿಯಾದ ಒಬ್ಬ ಪುತ್ರನು ಹುಟ್ಟಿದನು. ಮಂಥನದಿಂದ ಹುಟ್ಟಿದವನಾದ್ದರಿಂದ ಮಿಥಿ ಎಂದು, ಅದ್ಭುತ ರೀತಿಯಲ್ಲಿ ಉದಯಿಸಿದ್ದರಿಂದ ಜನಕನೆಂದು, ಜೀವರಹಿತವಾದ ವಿದೇಹದಿಂದ ಹುಟ್ಟಿದ್ದರಿಂದ ವೈದೇಹನೆಂದು, ವಂಶದ ಮೂಲಪುರುಷನಾದ ಅವನು ಪ್ರಸಿದ್ಧನಾದನು. ಹೀಗೆ ಪರಸ್ಪರರ ಶಾಪದಿಂದ ಸತ್ತ ವಸಿಷ್ಠ ಹಾಗೂ ನಿಮಿ ಇಬ್ಬರಿಗೂ ಪುನರ್ಜನ್ಮವಾಯಿತು ಎಂದನು. ಲಕ್ಷ್ಮಣನು ಯಜ್ಞದಲ್ಲಿ ದೀಕ್ಷಿತನಾಗಿದ್ದ ನಿಮಿ ವಸಿಷ್ಠರ ವಿಷಯದಲ್ಲಿ ತಾಳ್ಮೆ ತೋರಬೇಕಾಗಿತ್ತಲ್ಲವೇ ಎನ್ನಲು ರಾಘವನು, ತಾಳ್ಮೆ ಎಲ್ಲರಿಗೂ ಇರದು, ಕೋಪವನ್ನು ತಡೆಯುವುದು ಕಷ್ಟ. ಆದರೆ ಸಾತ್ವಿಕ ಮಾರ್ಗವನ್ನು ಅವಲಂಬಿಸಿದ ಯಯಾತಿ ಮಹಾರಾಜನ ತಾಳ್ಮೆ ದೊಡ್ಡದೇ. ಅವನ ಕಥೆಯನ್ನು ಹೇಳುವೆನು ಕೇಳು. ನಹುಷನ ಮಗ ಯಯಾತಿ. ಅವನಿಗೆ ಇಬ್ಬರು ಹೆಂಡಿರು. ಒಬ್ಬಳು ಶುಕ್ರಾಚಾರ್ಯನ ಮಗಳು ದೇವಯಾನಿ, ಇನ್ನೊಬ್ಬಳು ವೃಷಪರ್ವನೆಂಬ ದೈತ್ಯರಾಜನ ಮಗಳು ಶರ್ಮಿಷ್ಠೆ. ಕಿರಿಯ ರಾಣಿ ಶರ್ಮಿಷ್ಠೆ ಎಂದರೆ ಯಯಾತಿಗೆ ಬಹುಪ್ರೀತಿ. ಶರ್ಮಿಷ್ಠೆಯ ಮಗ ತನ್ನ ಸದ್ಗುಣಗಳಿಂದ ರಾಜನಿಗೆ ಪ್ರಿಯನಾಗಿದ್ದ ಪುರು. ದೇವಯಾನಿಯ ಮಗ ಯದು. ತಮ್ಮನ್ನು ಕಂಡರೆ ರಾಜನಿಗೆ ಅಷ್ಟಕ್ಕಷ್ಟೇ ಎಂದು ಯದುವು ದುಃಖದಿಂದ ದೇವಯಾನಿಗೆ, ಅಮ್ಮ, ಭಾರ್ಗವ ಕುಲಸಂಜಾತೆಯಾದ ನೀನು ಈ ದುಃಖ ಅಪಮಾನಗಳನ್ನು ಹೇಗೆ ತಾನೇ ಸಹಿಸಿಕೊಳ್ಳುತ್ತಿರುವೆ? ಬಾ, ನಾವಿಬ್ಬರೂ ಬೆಂಕಿಯಲ್ಲಿ ಬಿದ್ದು ಬಿಡೋಣ, ಇಲ್ಲವೇ ನನಗಾದರೂ ಸಾಯಲು ಅನುಮತಿ ಕೊಡು ಎಂದನು. ಯದುವಿನ ಮಾತು ಕೇಳಿ ದೇವಯಾನಿಯ ತಾಳ್ಮೆ ತಪ್ಪಿತು. ಅವಳು ತನ್ನ ತಂದೆಯಾದ ಶುಕ್ರಾಚಾರ್ಯನನ್ನು ಕರೆದು ರಾಜನಿಗೆ ತನ್ನ ಮೇಲೆ ಆದರವಿಲ್ಲದಿರುವುದನ್ನು ದುಃಖದಿಂದ ಹೇಳಿಕೊಂಡಳು. ಆಗ ಆ ಭಾರ್ಗವನು ಕೋಪದಿಂದ ಯಯಾತಿಗೆ ದಾರುಣವಾದ ಮುಪ್ಪು ಬರಲೆಂದು ಶಪಿಸಿ ಮಗಳಿಗೆ ಸಮಾಧಾನದ ಮಾತನ್ನು ಹೇಳಿ ಹಿಂದಿರುಗಿದನು. ಶುಕ್ರಾಚಾರ್ಯನ ಶಾಪದ ಫಲವಾಗಿ ಯಯಾತಿಗೆ ಅಕಾಲಿಕ ಮುಪ್ಪು ಪ್ರಾಪ್ತವಾಯಿತು. ಅವನು ಯದುವನ್ನು ಕರೆದು, ವತ್ಸ, ನನಗಿನ್ನೂ ಭೋಗಾಭಿಲಾಷೆ ಅಳಿದಿಲ್ಲ. ನೀನು ನನ್ನ ಈ ಮುಪ್ಪನ್ನು ಸ್ವೀಕರಿಸು. ನಾನು ಯಥೇಚ್ಛವಾಗಿ ಸುಖಗಳನ್ನು ಅನುಭವಿಸಿದ ಮೇಲೆ ಈ ಮುಪ್ಪನ್ನು ಮತ್ತೆ ಸ್ವೀಕರಿಸುವೆನು ಎನ್ನಲು ಯದುವು, ನಿನಗೆ ಪ್ರಿಯನಾದ ಮಗ ಪುರುವಲ್ಲವೇ? ಅವನಿಗೇ ನಿನ್ನ ಮುಪ್ಪನ್ನು ಕೊಡು. ನೀನು ನನ್ನನ್ನು ಮೊದಲಿನಿಂದಲೂ ದೂರ ಮಾಡಿದೆ. ನೀನು ಯಾರೊಡನೆ ಕುಳಿತು ತಿಂದು ಸಂತೋಷಪಡುವೆಯೋ ಅವರೇ ಮುಪ್ಪನ್ನು ಸ್ವೀಕರಿಸಲಿ ಎಂದು ಉತ್ತರ ಕೊಟ್ಟನು. ಯಯಾತಿಯು ಪುರುವನ್ನು ಕರೆದು, ನನಗೋಸ್ಕರ ಈ ಮುಪ್ಪನ್ನು ವಹಿಸಿಕೋ ಎಂದು ಕೇಳಲು ಅವನು ತಂದೆಗೆ ಕೈಮುಗಿದು, ಹಾಗೆಯೇ ಆಗಲಿ, ನಾನು ಧನ್ಯನಾದೆ ಎಂದು ಸಮ್ಮತಿಸಿದನು. ಯಯಾತಿಗೆ ಸಂತೋಷವಾಯಿತು. ಅವನು ಯೋಗಬಲದಿಂದ ತನ್ನ ಮುಪ್ಪನ್ನು ಮಗನಿಗೆ ದಾಟಿಸಿದನು. ಮತ್ತೆ ಯುವಕನಾಗಿ ಸಾವಿರಾರು ಯಜ್ಞಗಳನ್ನು ಮಾಡಿ ಬಹು ವರ್ಷಗಳವರೆಗೆ ರಾಜ್ಯವಾಳುತ್ತಿದ್ದನು. ಆಮೇಲೆ ಪುರುವನ್ನು ಕರೆದು, ವತ್ಸ, ನಿನ್ನಲ್ಲಿ ನ್ಯಾಸವಾಗಿಟ್ಟಿದ್ದ ಮುಪ್ಪು ಪುನಃ ನನಗೆ ಬರಲಿ. ನನ್ನ ಮಾತನ್ನು ನಡೆಸಿದ್ದರಿಂದ ನಿನ್ನಲ್ಲಿ ನಾನು ಪ್ರೀತನಾಗಿದ್ದೇನೆ. ನಿನಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ನಡೆಸುವೆನು ಎಂದನು. ಯದುವನ್ನು ಕರೆದು, ನೀನೊಬ್ಬ ರಾಕ್ಷಸ, ದುರುಳ. ನನ್ನ ಆಜ್ಞೆಯನ್ನು ಉಲ್ಲಂಘಿಸಿದ್ದರಿಂದ ನಿನಗೆ ರಾಜ್ಯ ದೊರಕದು. ನನಗೆ ಅವಮಾನ ಮಾಡಿದ ನಿನಗೆ ಕ್ರೂರ ರಾಕ್ಷಸರು ಮಕ್ಕಳಾಗಿ ಹುಟ್ಟಲಿ. ನಿನ್ನಂತೆಯೇ ಉದ್ಧಟವಾಗುವ ನಿನ್ನ ಸಂತಾನವು ನನ್ನ ವಂಶದಲ್ಲಿ ಪ್ರತಿಷ್ಠೆಯನ್ನು ಪಡೆಯದಿರಲಿ ಎಂದು ಶಪಿಸಿ ತಪಸ್ಸಿಗೆಂದು ಹೊರಟು ಹೋದನು. ಪುರುವು ಧರ್ಮದಿಂದ ರಾಜ್ಯವಾಳುತ್ತಿದ್ದನು. ಯದುವು ರಾಜವಂಶದಿಂದ ಬಹಿಷ್ಕೃತನಾದನು. ಹೀಗೆ ಯಯಾತಿಯು ಶುಕ್ರಾಚಾರ್ಯನ ಶಾಪವನ್ನು ಕ್ಷಾತ್ರ ಧರ್ಮವನ್ನನುಸರಿಸಿ ಸಹಿಸಿಕೊಂಡನು. ನಿಮಿಯು ಮಾತ್ರ ವಸಿಷ್ಠರ ಶಾಪವನ್ನು ಸಹಿಸಿಕೊಳ್ಳಲಿಲ್ಲ. ಈಗ ರಾಜಕಾರ್ಯದ ಕಡೆಗೆ ಗಮನ ಕೊಡೋಣ. ನೃಗರಾಜನ ತಪ್ಪನ್ನು ನಾವು ಮಾಡುವುದು ಬೇಡ ಎಂದನು.
ಶ್ರೀರಾಮನು ಹೀಗೆನ್ನುವಷ್ಟರಲ್ಲಿಯೇ ಬೆಳಗಾಯಿತು. ಅರುಣ ಕಿರಣಗಳಿಂದ ಪೂರ್ವದಿಗಂಗನೆಯು ಕುಸುಮರಸದಲ್ಲದ್ದಿದ ಸೀರೆಯುಟ್ಟಿರುವಳೋ ಎನ್ನುವಂತೆ ರಂಜಿಸಿದಳು. ಕಾಕುತ್ಸ್ಥನು ಪ್ರಾತರ್ವಿಧಿಗಳನ್ನು ಪೂರೈಸಿ ಸಭಾಂಗಣಕ್ಕೆ ಆಗಮಿಸಿದನು. ಆಗ ಯಮುನಾ ತೀರವಾಸಿಗಳಾದ 100 ತಾಪಸರು ಭಾರ್ಗವರನ್ನೂ ಚ್ಯವನರನ್ನೂ ಮುಂದಿಟ್ಟುಕೊಂಡು ರಾಜದರ್ಶನಕ್ಕಾಗಿ ಬಂದರು. ಪೂರ್ಣ ಕಲಶಗಳೊಡನೆ ಫಲಮೂಲಗಳನ್ನು ಅರ್ಪಿಸಿದರು. ರಾಘವನು ಅವರಿಗೆ ಯುಕ್ತವಾದ ಪೀಠಗಳನ್ನು ಕೊಟ್ಟು ಉಪಚರಿಸಿ ತನ್ನಿಂದ ಏನಾಗಬೇಕೆಂದು ವಿನಯದಿಂದ ವಿಚಾರಿಸಿದನು. ಹೀಗೆ ರಾಜನು ಅಭಯವನ್ನು ಕೊಡಲು ಭೃಗು ವಂಶಜರಾದ ಚ್ಯವನರು, ಮಹಾರಾಜ, ನಮಗೂ ನಮ್ಮ ದೇಶಕ್ಕೂ ಒದಗಿರುವ ಭಯದ ಮೂಲವನ್ನು ತಿಳಿಸುವೆನು ಕೇಳು. ಹಿಂದೆ ಕೃತಯುಗದಲ್ಲಿ ಮಧುವೆಂಬ ಅಸುರನಿದ್ದನು. ಶರಣಾಗತ ರಕ್ಷಕನೂ ಬ್ರಾಹ್ಮಣ ಹಿತಕಾರಿಯೂ ಆಗಿದ್ದು ದೇವತೆಗಳೊಡನೆ ಪ್ರೀತಿ ಇಟ್ಟುಕೊಂಡಿದ್ದ ಅವನು ರುದ್ರನನ್ನು ಕುರಿತು ತಪಸ್ಸು ಮಾಡಿದನು. ರುದ್ರನು ಪ್ರತ್ಯಕ್ಷನಾಗಿ, ನಿನ್ನ ತಪಸ್ಸಿಗೆ ಮೆಚ್ಚಿದೆ. ಈಗೋ ಈ ಶೂಲವನ್ನು ತೆಗೆದುಕೋ. ಇದು ನೀನು ದೇವಬ್ರಾಹ್ಮಣರೊಡನೆ ವಿರೋಧವನ್ನು ಬೆಳೆಸದಿದ್ದರೆ ನಿನ್ನದಾಗಿ ಉಳಿಯುವುದು. ಶತ್ರುಗಳನ್ನು ಸಂಹರಿಸಿ ಪುನಃ ನಿನ್ನ ಬಳಿಗೆ ಬಂದು ಸೇರುವುದು. ನಿನ್ನ ಮಗನೂ ಕೂಡ ಈ ಶೂಲವನ್ನು ಹಿಡಿದಾಗ ಅವಧ್ಯನಾಗುವನು ಎಂದು ವರವನ್ನಿತ್ತನು. ಈ ಮಧುವಿಗೆ ಕುಂಭೀನಸಿ ಎಂಬ ಪತ್ನಿ ಇದ್ದಳು. ರಾವಣನ ತಂಗಿಯಾದ ಇವಳಿಗೆ ಲವಣನೆಂಬ ಮಗನಾದನು. ಇವನು ದುಷ್ಟ, ಬಾಲ್ಯದಿಂದಲೂ ಪಾಪಾಚರಣೆ ಮಾಡುತ್ತಲೇ ಬಂದವನು. ಇದರಿಂದ ಬೇಸರಿಸಿದ ಮಧುವು ಈ ಲೋಕವನ್ನೇ ಬಿಟ್ಟು ವರುಣಲೋಕಕ್ಕೆ ಹೊರಟು ಹೋದನು. ಹೋಗುವ ಮೊದಲು ವರದತ್ತವಾದ ಶೂಲವನ್ನು ಕೊಟ್ಟು ಅದರ ಪ್ರಭಾವವನ್ನು ತಿಳಿಸಿದನು. ಶ್ರೀರಾಮ, ಈಗ ಲವಣಾಸುರನು ಆ ಶೂಲವನ್ನು ಅವಲಂಬಿಸಿ ದೌರ್ಜನ್ಯವನ್ನು ಮೆರೆಯುತ್ತಾ ಲೋಕಕಂಟಕನಾಗಿ ಮೆರೆಯುತ್ತಿದ್ದಾನೆ. ತಪಸ್ವಿಗಳನ್ನು ಹಿಂಸಿಸುತ್ತಾನೆ. ರಾಘವ, ನೀನು ರಾವಣನನ್ನು ಪರಿವಾರ ಸಮೇತವಾಗಿ ಕೊಂದಿರುವುದನ್ನು ಕೇಳಿ ನೀನೇ ಗತಿಯೆಂದು ನಿನ್ನ ಬಳಿಗೆ ಬಂದಿದ್ದೇವೆ ಎಂದರು. ಆಗ ಆ ರಘುನಂದನನು ತಮ್ಮಂದಿರ ಕಡೆಗೆ ತಿರುಗಿ, ನಿಮ್ಮಲ್ಲಿ ಲವಣಾಸುರನನ್ನು ಸಂಹರಿಸಲು ಇಚ್ಛಿಸುವ ವೀರನು ಯಾರು ಎನ್ನಲು ಭರತನು, ಆ ಕಾರ್ಯಭಾರವು ನನಗಿರಲಿ ಎಂದನು. ಇದನ್ನು ಕೇಳಿದ ಶತ್ರುಘ್ನನು ಪೀಠದಿಂದ ಎದ್ದು, ಭರತನು ತನ್ನ ಕರ್ತವ್ಯವನ್ನು ನಿರ್ವಹಿಸಿ ಕೃತಕೃತ್ಯನಾಗಿದ್ದಾನೆ. ಹಿಂದೆ ಅಣ್ಣನಿಲ್ಲದಾಗ ತಾಪಸ ಜೀವನವನ್ನು ನಡೆಸುತ್ತಾ ನಂದಿಗ್ರಾಮದಲ್ಲಿದ್ದು ಅಯೋಧ್ಯೆಯನ್ನು ಪರಿಪಾಲಿಸಿದ್ದಾನೆ. ಅನೇಕ ಕಷ್ಟಗಳನ್ನು ಅನುಭವಿಸಿದ್ದಾನೆ. ಹೀಗಿರುವಾಗ ಅವನಿಗೆ ಇನ್ನೂ ಒಂದು ಕ್ಲೇಶವನ್ನು ಒಡ್ಡುವುದು ಬೇಡ. ಭೃತ್ಯನಾದ ನಾನಿರುವಾಗ ಅವನಿಗೆ ಈ ಶ್ರಮವೇಕೆ ಎಂದು ನಿವೇದಿಸಿದನು. ರಾಘವನು ನಗುತ್ತಾ, ಹಾಗೆಯೇ ಆಗಲಿ, ನಿನ್ನನ್ನು ಮಧುವಿನ ರಾಜ್ಯಕ್ಕೆ ಅಧಿಪತಿ ಎಂದು ಪಟ್ಟಗಟ್ಟುವೆನು. ಶತ್ರುವನ್ನು ಸಂಹರಿಸಿದ ಮೇಲೆ ಆ ರಾಜ್ಯವು ಅರಾಜಕವಾಗಬಾರದಲ್ಲ. ನೀನು ಲವಣಾಸುರನನ್ನು ಸಂಹರಿಸಿ ಆ ರಾಜ್ಯವನ್ನು ಧರ್ಮದಿಂದ ಪರಿಪಾಲಿಸುತ್ತಿರು. ನನ್ನ ಮಾತಿಗೆ ವಿರೋಧವನ್ನು ಹೇಳಬೇಡ ಎಂದನು. ಶತ್ರುಘ್ನನು ಲಜ್ಜಿತನಾಗಿ ಮೆಲ್ಲನೆ, ಅಣ್ಣ, ಇದು ಅಧರ್ಮವಾಗುವುದಿಲ್ಲವೇ? ನನಗಿಂತ ದೊಡ್ಡ ಸೋದರರಿರುವಾಗ ನನಗೆ ಪಟ್ಟಾಭಿಷೇಕ ಎಂದರೇನು? ಭರತನು ಲವಣಾಸುರನನ್ನು ಕೊಲ್ಲುವೆನೆಂದಾಗ ನಾನು ಬಾಯಿ ಹಾಕಬಾರದಾಗಿತ್ತು. ನನ್ನ ದುರುಕ್ತಿಗೆ ಇದೇ ಪ್ರತಿಫಲವಾಯಿತು. ಜ್ಯೇಷ್ಠನು ಮಾತನಾಡಿದಾಗ ಅದಕ್ಕೆ ಪ್ರತಿ ಹೇಳಬಾರದು. ಈಗ ನಿನ್ನ ಮಾತಿಗೆ ಪ್ರತಿ ಹೇಳಿ ಇನ್ನೊಂದು ಶಿಕ್ಷೆಯನ್ನು ಅನುಭವಿಸಲಾರೆ. ನನಗೆ ಅಧರ್ಮ ಬರದಂತೆ ನಿನಗೆ ತೋರಿದ್ದನ್ನು ಮಾಡು ಎಂದನು. ಸಂಪ್ರೀತನಾದ ರಾಮನು ಶತ್ರುಘ್ನನಿಗೆ ವೈಭವದಿಂದ ಪಟ್ಟಗಟ್ಟಿದನು. ರಾಜಮಾತೆಯರು ಶತ್ರುಘ್ನನಿಗೆ ಶುಭ ಕೋರಿದರು. ಋಷಿಗಳು ಲವಣಾಸುರನು ಹತನಾದನೆಂದೇ ತಿಳಿದರು. ರಾಮನು ಶತ್ರುಘ್ನನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ದಿವ್ಯಾಸ್ತ್ರವೊಂದನ್ನು ಕೊಟ್ಟು, ಇದು
ಹಿಂದೆ ವಿಷ್ಣುವು ಮಧುಕೈಟಭರನ್ನು ಕೊಲ್ಲಲು ಬಳಸಿದ ಅಸ್ತ್ರ. ಇದರಿಂದ ನೀನು ಲವಣಾಸುರನನ್ನು ಕೊಲ್ಲುವೆ. ಲವಣಾಸುರನು ಶೂಲವನ್ನು ಮನೆಯಲ್ಲಿಟ್ಟು ಆಹಾರಾರ್ಥವಾಗಿ ಹೊರಗೆ ಹೋಗಿದ್ದಾಗ ನೀನು ಅವನನ್ನು ಎದುರಿಸಬೇಕು. ಶೂಲಸಹಿತನಾದ ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ. ಹೇಳಿದಂತೆ ನಡೆದರೆ ಮಾತ್ರ ಅವನು ಹತನಾಗುವನು. ಬೇರೆ ದಾರಿಯಿಲ್ಲ. ಶತ್ರುಘ್ನ, ನಿನ್ನೊಂದಿಗೆ 4,000 ಅಶ್ವಗಳು, 2,000 ರಥಗಳು, 100 ಆನೆಗಳು ಹೋಗಲಿ. ಮಾರ್ಗ ಮಧ್ಯದಲ್ಲಿ ಅಗತ್ಯವಾಗುವ ಸರಕುಗಳೊಂದಿಗೆ ವರ್ತಕರೂ ಮನರಂಜನೆಗಾಗಿ ನಟರೂ ಹೊರಡಲಿ. ನಿನ್ನ ಜೊತೆಗೆ 1,00,000 ಸುವರ್ಣ ನಾಣ್ಯಗಳನ್ನೂ ತೆಗೆದುಕೊಂಡು ಹೋಗು. ಸೈನಿಕರಿಗೆ ಧಾರಾಳವಾಗಿ ಸಂಬಳ ಸಾರಿಗೆಗಳನ್ನು ಕೊಟ್ಟು ಅವರನ್ನು ಚೆನ್ನಾಗಿಟ್ಟುಕೋ. ಸೇನೆಯನ್ನು ಮುಂದಾಗಿ ಕಳಿಸಿ ಆಮೇಲೆ ನೀನೊಬ್ಬನೇ ಧನುರ್ಧಾರಿಯಾಗಿ ಮಧುವನಕ್ಕೆ ಹೋಗು. ನೀನು ಯುದ್ಧಾಪೇಕ್ಷೆಯಿಂದ ಬರುತ್ತಿರುವೆ ಎಂದು ಲವಣನಿಗೆ ಸಂದೇಹ ಬಾರದಂತೆ ನೋಡಿಕೊ. ಗ್ರೀಷ್ಮ ಕಳೆದು ವರ್ಷಾಕಾಲ ಬಂದ ಮೇಲೆ ಅವನನ್ನು ವಧಿಸು. ಗ್ರೀಷ್ಮದಲ್ಲಿ ಮಹರ್ಷಿಗಳನ್ನು ಮುಂದಿಟ್ಟುಕೊಂಡು ನಿನ್ನ ಸೈನಿಕರು ಗಂಗೆಯನ್ನು ದಾಟಲಿ. ಆಮೇಲೆ ನೀನು ತ್ವರೆಯಿಂದ ಹೋಗು ಎಂದು ಹಿತವಚನವನ್ನು ಹೇಳಿದನು. ರಾಜಮಾತೆಯರಿಗೂ ಶ್ರೀರಾಮ ಲಕ್ಷ್ಮಣ ಭರತರಿಗೂ ಬಲವೊಂದು ನಮಸ್ಕರಿಸಿದ ಶತ್ರುಘ್ನನು ಸೇನೆಯನ್ನು ಮುಂದೆ ಕಳುಹಿಸಿ ಸ್ವಲ್ಪ ದಿನಗಳಿದ್ದು ಅನಂತರ ತಾನೊಬ್ಬನೇ ಹೊರಟನು. ದಾರಿಯಲ್ಲಿ 3ನೆಯ ದಿನ ತಂಗುವುದಕ್ಕಾಗಿ ವಾಲ್ಮೀಕಿ ಮಹರ್ಷಿಗಳ ಪುಣ್ಯಾಶ್ರಮಕ್ಕೆ ಹೋಗಿ ಅವರನ್ನು ಕಂಡು ನಮಸ್ಕರಿಸಿದನು. ಭಗವನ್, ನನ್ನಣ್ಣನ ಒಂದು ಕಾರ್ಯಾರ್ಥವಾಗಿ ಬಂದಿರುವ ನಾನು ಈ ದಿನ ಇಲ್ಲಿ ಇಳಿದುಕೊಳ್ಳ ಬಯಸುತ್ತೇನೆ. ನಾಳೆ ವರುಣಪಾಲಿತವಾದ ಪಶ್ಚಿಮ ದಿಕ್ಕಿಗೆ ಹೋಗಲಿದ್ದೇನೆ ಎನ್ನಲು ವಾಲ್ಮೀಕಿ ಮುನಿಯು ನಕ್ಕು, ಕೀರ್ತಿವಂತನೇ, ಈ ಆಶ್ರಮವು ರಘುಕುಲದವರಿಗೆ ಸೇರಿದ್ದು. ಸಂಕೋಚ ಪಡಬೇಡ, ಆಸನಾದಿ ಸತ್ಕಾರಗಳನ್ನು ಸ್ವೀಕರಿಸು ಎಂದರು. ಫಲಮೂಲಾದಿಗಳನ್ನು ಭುಂಜಿಸಿ ತೃಪ್ತನಾದ ಮೇಲೆ ನಿಮ್ಮ ಆಶ್ರಮದ ಸಮೀಪದಲ್ಲಿ ಪೂರ್ವ ದಿಕ್ಕಿಗೆ ಯೂಪಾದಿ ಯಜ್ಞ ಪರಿಕರಗಳ ಚಿಹ್ನೆ ಕಾಣುವುದಲ್ಲ. ಆ ಯಜ್ಞ ಯಾರದು ಎಂದು ಕೇಳಿದನು. ಆಗ ವಾಲ್ಮೀಕಿಗಳು, ನಿಮ್ಮ ವಂಶದಲ್ಲಿ ಹಿಂದೆ ಸುದಾಸನೆಂಬ ಒಬ್ಬ ರಾಜನಿದ್ದನು. ಅವನ ಮಗ ವೀರಸಹ ಬಾಲಕನಾಗಿರುವಾಗಲೇ ಬೇಟೆಯಾಡಲಾರಂಭಿಸಿದ ಆ ಸೌದಾಸನು ಹುಲಿಗಳ ರೂಪ ಧರಿಸಿ ಕಾಡಿನ ಪ್ರಾಣಿಗಳನ್ನೆಲ್ಲ ತಿಂದು ಹಾಕುತ್ತಿದ್ದ 2 ರಾಕ್ಷಸರನ್ನು ಕಂಡನು. ಅವರಲ್ಲಿ ಒಬ್ಬನನ್ನು ಇವನು ಬಾಣಗಳಿಂದ ಕೊಂದು ನೋಡುತ್ತಿರಲಾಗಿ ಇನ್ನೊಬ್ಬ ರಾಕ್ಷಸನು, ಎಲೈ ಪಾಪಿ, ಯಾವ ಅಪರಾಧ ಮಾಡದಿದ್ದ ನನ್ನ ಗೆಳೆಯನನ್ನು ಸಂಹರಿಸಿದೆಯಾ? ಇದಕ್ಕೆ ತಕ್ಕ ರೀತಿಯಲ್ಲಿ ಸೇಡು ತೀರಿಸಿಕೊಳ್ಳುವೆನು, ತಿಳಿದುಕೋ ಎಂದು ಅಂತರ್ಧಾನನಾದನು. ಕಾಲಾಂತರದಲ್ಲಿ ರಾಜನಾದ ಸೌದಾಸ ವೀರಸಹನು ಯಶ್ವಮೇಧ ಯಾಗವನ್ನು ಮಾಡತೊಡಗಿದನು. ವಸಿಷ್ಠರು ಅದರ ವಿಚಾರಣಕರ್ತರಾಗಿದ್ದರು. ಯಜ್ಞವು ಮುಗಿದಾಗ ಆ ರಾಕ್ಷಸನು ಹಿಂದಿನ ವೈರವನ್ನು ಸ್ಮರಿಸಿಕೊಂಡು ವಸಿಷ್ಠ ಮುನಿಗಳ ರೂಪವನ್ನು ಧರಿಸಿ ಬಂದು ತನಗೆ ಮಾಂಸದೂಟವನ್ನು ಬಡಿಸಬೇಕೆಂದು ಹೇಳಿದನು. ರಾಜನು ಅಡಿಗೆಯವರಿಗೆ ಅದನ್ನು ಸಿದ್ಧಪಡಿಸಲು ಹೇಳಲು ಅವರು ದಿಗ್ಭ್ರಾಂತರಾದರು. ಅಷ್ಟರಲ್ಲಿ ಆ ರಾಕ್ಷಸನು ಇನ್ನೊಬ್ಬ ಅಡಿಗೆಯವನ ವೇಷದಲ್ಲಿ ಬಂದು ಮನುಷ್ಯ ಮಾಂಸದ ಪಾಕವನ್ನು ಸಿದ್ಧಪಡಿಸಿ, ಮಾಂಸ ಮಿಶ್ರವಾದ ಭವಿಷ್ಯಾನ್ನವು ಸಿದ್ಧವಾಗಿದೆ ಎಂದು ನಿವೇದಿಸಿದನು. ರಾಜನು ಪತ್ನಿಯಿಂದ ದಮಯಂತಿಯೊಂದಿಗೆ ಬಂದು ಆ ಅಡಿಗೆಯನ್ನು ವಸಿಷ್ಠ ಮುನಿಗಳಿಗೆ ಬಿಡಿಸಿದನು. ಅವರು ಊಟದಲ್ಲಿ ಮನುಷ್ಯ ಮಾಂಸವನ್ನು ಗಮನಿಸಿ ಕೋಪದಿಂದ, ನನಗೆ ಇಂತಹ ಭೋಜನವನ್ನು ಹಾಕುವೆಯಾ? ನಿನಗೆ ಇನ್ನು ಮುಂದೆ ನರಮಾಂಸವೇ ಭೋಜನವಾಗಲಿ ಎಂದು ಶಪಿಸಿದರು. ಸೌದಾಸನೂ ಕೋಪಾವಿಷ್ಟನಾಗಿ ವಸಿಷ್ಠರನ್ನು ಶಪಿಸಲು ಕೈಯಲ್ಲಿ ನೀರನ್ನು ತೆಗೆದುಕೊಂಡನು. ಅಷ್ಟರಲ್ಲಿ ಮದಯಂತಿಯು ಅವನನ್ನು ತಡೆದು ಸಮಾಧಾನಪಡಿಸಲು ಅವನು ಆ ಶಾಪಜಲವನ್ನು ತನ್ನ ಕಾಲ ಮೇಲೆ ಸುರಿದುಕೊಂಡನು. ಅವನ ಪಾದಗಳು ಕಪ್ಪಾದವು. ಹಾಗೆ ಅವನು
ಕಲ್ಮಾಶಪಾದನೆಂದು ಪ್ರಸಿದ್ಧನಾದನು. ಪತ್ನಿಯೊಂದಿಗೆ ವಸಿಷ್ಠರಿಗೆ ಅಡ್ಡಬಿದ್ದು ರಾಕ್ಷಸನ ಮಾಯೆಯಿಂದಾದ ಉಪಟಳವನ್ನು ವಿವರಿಸಲು ವಸಿಷ್ಠರು, ರಾಜ, ಕೋಪದಲ್ಲಿ ನಿನ್ನನ್ನು ಶಪಿಸಿಬಿಟ್ಟೆ, ಹೋಗಲಿ, ಒಂದು ಉಪಶಮನವನ್ನು ಕೊಡುವೆನು. 12 ವರ್ಷಗಳಲ್ಲಿ ಶಾಪವು ಕೊನೆಗೊಳ್ಳುವುದಲ್ಲದೆ ನಿನಗೆ ಪೂರ್ವ ವೃತ್ತಾಂತದ ಸ್ಮರಣೆ ಇರುವುದಿಲ್ಲ ಎಂದನು. ಸೌದಾಸನು ಶಾಪವನ್ನು ಅನುಭವಿಸಿದ ಮೇಲೆ ಪುನಃ ರಾಜ್ಯಕ್ಕೆ ಹಿಂದಿರುಗಿದನು. ಆತನ ಯಜ್ಞಭೂಮಿ ಇದು ಎಂದು ಹೇಳಿದರು. ಶತ್ರುಘ್ನನು ವಾಲ್ಮೀಕಿಗಳಿಗೆ ವಂದಿಸಿ ವಿಶ್ರಾಂತಿಗಾಗಿ ಪರ್ಣಶಾಲೆಗೆ ಹೊರಟು ಹೋದನು.